ವಕ್ರೀಭವನ ಯಾವ ರೀತಿಯಾಗಿ ಪ್ರಸರಣ ಆಗ್ತದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಬೆಳಕಿನ ವಕ್ರೀಭವನ ಅಂತಂದರೆ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಪ್ರಸರಣವಾಗುವಾಗ ತನ್ನ ಪಥದ ದಿಕ್ಕನ್ನು ಬದಲಾಯಿಸಿಕೊಳ್ಳುವಂಥ ಒಂದು ವಿದ್ಯಮಾನವನ್ನು ನಾವೇನಂತ ಕರಿತೀವಿ? ಕರಿತೀವಿ. ಆ ಬೆಳಕಿನ ವಕ್ರೀಭವನವನ್ನು ನಾವು ಗಾಜಿನ ಚಪ್ಪಡಿಯ ಮೂಲಕ ಬೆಳಕನ್ನು ಹಾಯಿಸಿದಾಗ ತನ್ನ ಪಥದ ದಿಕ್ಕನ್ನು ಬದಲಾಯಿಸಿಕೊಳ್ಳುವಂಥ ವಿದ್ಯಮಾನವನ್ನು ಈಗ ಪ್ರಯೋಗದ ಮೂಲಕ ನಿಮಗೆ ತೋರಿಸ್ಕೊಡ್ತೇನೆ. ಇಲ್ಲಿ ನೋಡ್ರಿ, ಈ ರೀತಿಯಾಗಿ ನಾವು ಬಿಡ್ತೇವಲ್ಲ, ಇಲ್ಲೇ ನೋಡ್ರಿ, ಕರೆಕ್ಟ್ ನಾ ಇಲ್ಲಿ ನೋಡಿದ್ದೆ ಈ ರೀತಿ ಬಿಟ್ಟನೆ ಇಲ್ಲಿ ನೋಡಿ. ಈ ವಿದ್ಯಮಾನ ನಾನು ಇಲ್ಲಿ ಬಿಟ್ಟನಿಲ್ಲಿ ಕರೆಕ್ಟಾಗಿ ಹಿಂಗೆ ಬೀಳ್ಬೇಕಾಗಿತ್ತು ಅದು, ಅದರ ರೇಖೆಯಲ್ಲಿದೆ, ಇಲ್ಲಿ ಹೋಗ್ತಾ ಇದೆ ನೋಡಿ, ಪಾಯಿಂಟ್ ಇಲ್ಲಿ ಬರ್ತದೆ. ಯಾಕೆ? ಇದು ಸಾಂದ್ರ ಮಾಧ್ಯಮ, ಇದು ಯಾವುದು? ವಿರಳ ಮಾಧ್ಯಮ. ಸಾಂದ್ರ ಮಾಧ್ಯಮದಲ್ಲಿ ಏನಿಟ್ಟಿದ್ವಿ ನಾವು? ಗಾಜ್ ಐತಿಲ್ಲಿ. ವಿರಳ ಮಾಧ್ಯಮದಲ್ಲಿ ಗಾಳಿ ಇರ್ತದೆ. ಹೀಗಾಗಿ ನೋಡ್ರಿ, ಇದ್ರ ಮೂಲಕ ಬಿಟ್ಟಂಥ ಲೇಸರ್ ಕಿರಣ ಈ ಪಥದಲ್ಲಿ ನಮಗೆ ಕಾಣಿಸ್ತದೆ. ಆ್ಯಕ್ಚುಲಿ ಬೀಳ್ಬೇಕಾಗಿತ್ತು ಎಲ್ಲಿ ಬೀಳ್ಬೇಕಾಗಿತ್ತು? ಇಲ್ಲಿ ಬೀಳ್ಬೇಕಾಗಿತ್ತು. ಈ ರೇಖೆ ಅಂದರೆ ಈ ರೇಖೆ ಸ್ಟ್ರೇಟಾಗಿ ಬೀಳ್ಬೇಕಾಗಿತ್ತು. ಅದರ ಬದಲಾಗಿ ಏನಾಗಿದೆ? ಇಲ್ಲೇ ಪಥದ ದಿಕ್ಕನ್ನು ಬದಲಾಯಿಸ್ಕೊಳ್ತೀವಿ. ಈ ವಿದ್ಯಮಾನವನ್ನು ನಾವು ಬೆಳಕಿನ ವಕ್ರೀಭವನ ಅಂತ ಹೇಳಿ ಕರಿತೀವಿ. ಇಸ್ ಇಟ್ ಕ್ಲಿಯರ್? ಒಂದು ರೀತಿಯಲ್ಲಿ. ಇನ್ನೊಂದು ನೋಡ್ರಿ, ಇದು ನೀರಿನ ಮಾಧ್ಯಮ. ಇದು ಬಾಟಲ್ ಒಳಗೆ ನೀರು ಐತೆ, ಹೌದಿಲ್ಲ? ಸೊ ಇದು ನೀರಿನ ಮಾಧ್ಯಮ. ಈ ನೀರಿನ ಮಾಧ್ಯಮದ ಮೂಲಕ ಬೆಳಕಿನ ವಕ್ರೀಭವನ ಯಾವ ರೀತಿಯಾಗಿ ಬರ್ತದೆ? ಇಲ್ಲಿ ನೋಡ್ರಿ, ಈಗ ನಾ ಈ ರೀತಿಯಾಗಿ ಬಿಟ್ಟು ಅಂತ ಹಿಡ್ಕೊಳ್ರಿ. ಇಲ್ಲಿ ನೋಡ್ರಿ, ಒಳಗಡೆ ನೋಡ್ರಿ, ನಾ ಬಿಟ್ಟಿರೋದು ಎಲ್ಲೈತಿ? ಕಿರಣ ಕಾಣ್ತೈತಿ ನಿಮ್ಗೆ ಒಳಗಡೆ, ನೀರಿನ ಮಾಧ್ಯಮದಲ್ಲಿ ಕಾಣ್ತತ್ತಲ್ಲ. ಆ ಕಿರಣ ನೋಡ್ರಿ ಎಲ್ಲಿ ಬೀಳ್ಬೇಕಾಗಿತ್ತು ಅಂದ್ರೆ ಕೆಳಗಡೆ ಬೀಳ್ಬೇಕಾಗಿತ್ತದ, ಆದ್ರೆ ಎಲ್ಲಿ ಬೀಳ್ತಾ ಇದೆ? ಅದು ಹೋಗಿ ಮೇಲ್ಗಡೆ ಬೀಳ್ತಾ ಇದೆ ಅಂದ್ರೆ ವಕ್ರೀಭವನಗೊಂಡಿದೆ ಅಂತ ಅರ್ಥ. ಹೌದಾ? ಈಗ ನಾನು ನೇರವಾಗಿ ಬಿಟ್ಟಾಗ ನೋಡ್ರಿ ಈ ಕೈ ಮೇಲೆ ಬೀಳ್ತೈತಿ, ಹೌದಾ? ಈ ಕೈ ಮೇಲೆ ಬೀಳ್ತದೆ. ಈಗ ನೋಡ್ರಿ, ಈಗ ಹೌದಾ ಅಲ್ಲ? ಕೈ ಮೇಲೆ ಬೀಳ್ತದೆ ಕರೆಕ್ಟಾಗಿ. ಆದರೆ ಯಾವುದೇ ಒಂದು ಮಾಧ್ಯಮದ ಮೂಲಕ ನಾವು ಬೆಳಕನ್ನು ಪ್ರಸರಣ ಮಾಡಿದಾಗ ಆ ಬೆಳಕಿನ ಪಥದ ದಿಕ್ಕೇನಾಗ್ತದೆ ಈ ರೀತಿಯಾಗಿ ಬದಲಾವಣೆ ಆಗ್ತೈತಿ, ಹೌದಾ? ನೋಡ್ರಿ, ಬದಲಾವಣೆ ಆಗೈತಿಲ್ಲ ಅಲ್ಲಿ. ಸೊ ಈ ರೀತಿಯಾಗಿ ನಾವು ಕಂಡು ಬರ್ತೈತಿ. ಇಸ್ ಇಟ್ ಕ್ಲಿಯರ್? ಈ ಒಂದು ವಿದ್ಯಮಾನಕ್ಕೆ ನಾವೇನು ಕರಿತೇವೆ ಅಂದ್ರೆ ಬೆಳಕಿನ ವಕ್ರೀಭವನದ ಒಂದೇ ನಿಯಮ ಏನು ಹೇಳ್ತಾರೆ? ಹೌದಿಲ್ಲ? ಸೊ ಎರಡನೇ ನಿಯಮ ಒಳಗೆ ಎರಡು ಮಾಧ್ಯಮದಲ್ಲಿ ಪ್ರಸಾರವಾಗುವಂಥ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನು ಎರಡು ನಿಷ್ಪತ್ತಿಯಲ್ಲಿರುತ್ತವೆ. ಸೈನ್ ಐ ಇಸ್ ಈಕ್ವಲ್ ಟು ಸೈನ್ ಐ ಅಪಾನ್ ಸ್ಥಿರವಾಗಿರುತ್ತವೆ ಅಂತ ಹೇಳಬೇಕು. ಗೊತ್ತಾಯ್ತಲ್ಲ?